ವೇದಿಕೆ ಮೇಲೆ ಉಪಸ್ಥಿತ ಸಾನ್ನಿಧ್ಯ ಮತ್ತು ನೇತೃತ್ವ ವಹಿಸಿದಂಥ ತಿರುಗಡಿಯವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಉಪಸ್ಥಿತ ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಡೆಸಿಕೊಟ್ಟಂಥ 3 ಜನ ವಿಮೂರ್ತಿ ಸಚಿವರಲ್ಲಿ ಕೂಡ ಆತ್ಮೀಯವಾಗಿ ವಂದನೆ ಸಲ್ಲಿಸ್ತಾ, ನಮ್ಮ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯ ಅಂತ ಕಟ್ಟಿಗೌಡವರೇ, ವೀರಾಂಗರೇ, ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗೌರವಾನ್ವಿತ ಹಿರಿಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಬಹಳಷ್ಟು ಸಂತೋಷ ಇವತ್ತು ನನಗಾದರೂ ಆಗ್ತಾ ಇದೆ. ಒಬ್ಬರು ದಾರ್ಶನಿಕರು ಹೇಳಿದಂತಹದ್ದು, ಸೇವೆ ಎಂಬುದು ಬಾಗಿಲಿಲ್ಲದ ತೋಟ, ಅದು ಮುಗಿಲಗಲವಾದಂಥದ್ದು. ಸೇವೆ ಮಾಡಲಿಕ್ಕೆ ಇದೇ ಜಾಗ ಬೇಕು, ಇಷ್ಟೇ ಬೇಕು, ಇದೇ ಇದು ಎನ್ನುವಂಥದ್ದು ಏನಲ್ಲ. ಭಾಳ ಜನಕ್ಕೆ ಅದೊಂದು ನೆಪವಾಗಿ ಕಾಣುವಂಥದ್ದು. ನನಗೆ ಆ ಜಾಗ ಕೊಟ್ಟಿದ್ದು ನಾನು ಹಾಗೆ ಮಾಡ್ತಿದ್ದೆ, ನನಗಿಂಥ ಸ್ಥಾನ ನಾನು ಆಗಿದ್ದಂದ್ರೆ ನಾನು ಇನ್ನೂ ಎತ್ತರಕ್ಕೆ ಒಯ್ತಿದ್ದೆ. ಒಂದೇ ಎರಡು ಇಡೀ ವ್ಯವಸ್ಥೆ ಎಲ್ಲಿ ಬೇಕಾದರೂ ಸೇವೆ ಮಾಡಲಿಕ್ಕೆ ನಮಗೆ ಭಗವಂತ ಆಶ್ರಯ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ. ಆ ಸಾಧನೆ ಮಾಡಿದಂಥವರು ಯಾವುದೇ ರಂಗದಲ್ಲಿ ಆಗಲಿ ನಾವು ಮುಂದೆ ಬರಬಹುದು, ಸೇವೆ ಮಾಡ್ಬೋದು. ನಿಜವಾದ ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂಥ ಒಂದು ಎತ್ತಿ ತೋರಿಸಂತ, ಅದಕ್ಕೆ ಅದ್ಭುತವಾದಂಥ ಅನ್ವರ್ಥವಾದಂಥ ಹೆಸರು ಯಾರಂದ್ರೆ SR ಪಾಟೀಲ್ ವಕೀಲರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಅಂತ. ವಾಸ್ತವಕ್ಕೆ ನಾವೆಲ್ಲರಲ್ಲಿ ಸೇವೆ ಮಾಡಬೇಕನ್ನುವಂಥ ಭಾವನೆ ಬೇಕು. SR ಪಾಟೀಲಲ್ಲಿ ಒಂದು ಗುಣ, ಜನಪರವಾದಂಥದ್ದು ಇದ್ದದಕ್ಕೆ ಎಂದೂ ರಾಜ ಆದವರಲ್ಲ. ಜನಪರವಾದಂಥ ಕಾಳಜಿ, ರೈತ ಪರವಾದಂಥದ್ದು, ತಮಗೆ ಅನ್ನ ನೀಡಿದಂಥ ಈ ಭೂಮಿಯ ಋಣ ತೀರಿಸಬೇಕು, ತಂದೆ ತಾಯಿಯ ಋಣ ತೀರಿಸಬೇಕು, ಸಮಾಜದ ಋಣ ತೀರಿಸಬೇಕು ಅನ್ನುವಂಥ ಔದಾರ್ಯದ ಗುಣ ಅವರನ್ನು ಈ ಎತ್ತರಕ್ಕೆ ಮುಗಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. SR ಪಾಟೀಲ್ರವರು ಒಂದು ಕತೆ ನೆನಪಾಗ, ಒಬ್ಬ ಮುದುಕ ತನ್ನ ಹೊಡೆದಲ್ಲಿ ಶ್ರಮಜೀವಿ ರೈತ ದಾರಿ ಪಕ್ಕದಲ್ಲಿದ್ದಂಥ ಜೀವನದಲ್ಲಿ ತೆಂಗಿನ ಸಸಿ ನೆಡ್ತಾ ಇದ್ದಂತೆ. ಹಿಂದೆ ಇವತ್ತು ತೆಂಗಿನ ಸಸಿ ನೆಟ್ಟ 4-5 ವರ್ಷಕ್ಕೆ ಹೈಬ್ರಿಡ್ ಬರ್ತಾವೆ, ನಾವು ಫಲ ಕೊಡ್ತಾವೆ. ಅವಾಗ 20-25 ವರ್ಷ ಇದ್ವು. ಅವಾಗ ನೆಡ್ತಾ ಇದ್ದಂತೆ. ಬೀದಿಯಲ್ಲಿ ಒಂದಿಷ್ಟು 4-8 ಜನ ಹುಡುಗರು ಹೋಗ್ತಾ ಇದ್ದಾರೆ. ನಕ್ರು ಅಂತವ್ರು, ಏನಪ್ಪ ಮೂಲಕ ಏನಿದೆ ತೆಂಗಿನ ನಾಟಿ ಮಾಡ್ತಾ ಇದೆಯಲ್ಲ, ಏನು ನಿನ್ನ ವಯಸ್ಸು, ಇನ್ನೊಂದು ವರ್ಷ 2 ವರ್ಷ ತೀರ್ಪು ಹೋಗವ ನೀನು, ಇಂಥ ಕೆಲಸಕ್ಕೆ ಎಂಥ ಹುಚ್ಚಿದೆಯಾ ಅಂತ. ಸಮಾಜ ಸೇವೆ ಮಾಡುವಂಥ ವ್ಯಕ್ತಿ ನಾನು. ನನ್ನ ತಂದೆ ತಾಯಿ ಮುತ್ತಾತರು ನನಗಾಗಿ ಹೊಲ ಉತ್ತಿ ಬಿತ್ತು ಬೆಳೆದು ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರ ಮುಂದಿನ ಪೀಳಿಗೆ ವ್ಯಕ್ತಿ, ಮುಂದಿನ ಪೀಳಿಗೆಗಾಗಿ ನಾನು ಮಾಡುವಂಥ ಕರ್ತವ್ಯ ನಂದು, ಅದನ್ನು ಮಾಡ್ತಾ ಇದ್ದೇನಪ್ಪ ಮೂರ್ಖರ ಅಂತ. ಅಂಥ ಒಂದು ಉನ್ನತವಾದಂಥ ಕೆಲಸ. ಈಗಾಗಲೇ ಅವ್ರು ಹೇಳಿದ್ರು 75 ವರ್ಷ ಆಗಿದೆ ಅಂತ. 75 ಏನು ದೊಡ್ಡದೇನು ಅಲ್ಲ. ಅದಕ್ಕೆ ಅವರು 100 ಕಾಲ ಬಾಳಲಿ. ಬರುವಂಥ ಶತಮಾನೋತ್ಸವ ಯಾವ ರೀತಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಆಚರಣೆ ಮಾಡಿಕೊಂಡು, ಆ ರೀತಿ ಶತಮಾನೋತ್ಸವ ಕೂಡ ಅವರು ಆಚರಣೆ ಮಾಡಲಿ. ಅವ್ರ ಕನಸೇನಿದೆ, ಈ ಮಣಿಪಾಲ್ ಮಾದರಿಯ ಒಂದು ಶಿಕ್ಷಣ ಸಂಸ್ಥೆ, ವೈದ್ಯಕೀಯ ವ್ಯವಸ್ಥೆ ಇಲ್ಲಿ ನಾನು ಕಟ್ತೇನೆ ಅನ್ನುವಂಥದ್ದು ಅದು ಈಡೇರಲಿ. ಅವ್ರಿಗೆ ಶುಭಾಶಯ ಎಲ್ಲರ ಪರವಾಗಿ ನಾನು ಕೂಡ ಕೋರ್ತಾ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ನೆಮ್ಮದಿಯ ಬದುಕು, ಸಾಧನೆ ಮಾಡುವಂಥ ಛಲ ಇದೇ ರೀತಿ ಕೊಡಲಿ ಅನ್ನುವಂಥ ಒಂದು ಶುಭಾಶಯ ಕೋರಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಕಾರ್ಯಕ್ರಮದ ಸಂಘಟನೆಗೆ ಧನ್ಯವಾದ ಹೇಳಿ SR ಪಾಟೀಲ್ರಿಗೆ ಮತ್ತೊಮ್ಮೆ ಶುಭಾಶಯ ಹೇಳಿ ನಾನು ಮಾತನಾಡಿದ್ದೆ. ನಮಸ್ಕಾರ. ಅನಂತ